ನೆಲೆಗಟ್ಟಿನಲ್ಲೇ ಅವ್ರು ಮುಂದೆ ನಡೆದಿದ್ರೆ ಇವತ್ತು ಇಂಥ ಒಂದು ಸಂವಿಧಾನವನ್ನು ಅಥವಾ ಒಂದು ಸೊಸೈಟಿ ಒಂದಿನ ಬಯಲಾನ ಮಾಡ್ತಾ ಇರಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾಕಂದ್ರೆ ಯಾರೂ ಶಾಶ್ವತ ಅಲ್ಲ, ಮತ್ತು ಸಹಕಾರ ತತ್ವಕ್ಕೆ ವಿರೋಧ. ಯಾರೋ ಬರಿಸಿಲು ಬರ್ತಾರೆ, ಕಸ್ಕೊಂಡು ಹೋಗ್ತಾರೆ, ತಮ್ಮ ಮೆಜಾರಿಟಿ ಮಾಡ್ಕೋತಾರೆ, ನಡೆದಿಲ್ಲ ಅಂತಲ್ಲ, ಅದು ಸುಳ್ಳಿನಲ್ಲ. ಅನೇಕ ಸಹಕಾರ ಸಂಘಗಳು ಇವತ್ತು ದುಡ್ಡಿದ್ದಂಥ ಬರಿಷ್ಠರು ಒಳಹೊಕ್ಕ ತಮ್ಮ ಮಂದಿನ ಹೆಚ್ಚು ಮಾಡಿಸ್ಕೊಂಡು, ಸದಸ್ಯನ ಹೆಚ್ಚು ಮಾಡಿಕೊಂಡು, ನಿರ್ದೇಶಕ ಹೆಚ್ಚು ಮಾಡಿಕೊಂಡು ಸೊಸೈಟಿಗಳನ್ನ ಗಾಯಬ್ ಮಾಡ್ಕೊಂಡಿದ್ದು ನಾವು ನೋಡಿದ್ದೀವಿ ಈಗಾಗಲೇ. ಅಂಥ ಅನೇಕ ಇದಾವೆ ಸಹಕಾರ ತತ್ವದ ಮೇಲೆ. ಇದು ಹಂಗೆ ಆಗಬಾರ್ದು ಅಂತ ಸದ್ದೇಶ ಇದೆ, ಅದನ್ನು ತಿಳ್ಕೊಳ್ಳೋಣ. ಯಾಕಂದ್ರೆ ಪ್ರಭಾಕರ್ ಕೋರೆ ಅವರು ಆ ವಿಷಯವನ್ನು ಇವತ್ತು ನಾವು ಮಾತಾಡಿದ್ರೆ ಅದನ್ನೇ ಪ್ರತಿಪಾದನೆ ಮಾಡ್ತಾರೆ. ಅನೇಕ ಸಂಸ್ಥೆಗಳು ಬೆಳೆದವ ವೈಜ್ಞಾನಿಕವಾಗಿ, ಅದರಲ್ಲೂ ಮುಖ್ಯವಾಗಿ ಇಂಜಿನಿಯರಿಂಗ, ಮೆಡಿಕಲ್ಲ, ಅದು ಇನ್ನುಳಿದ ಯಾವುದೇ ವೃತ್ತಿಪರವಾದಂಥ ಕೋರ್ಸನ್ನು ಕಲಿಸುವಂಥ ದೊಡ್ಡ ಒಂದು ಸಂಸ್ಥೆಯನ್ನು ಮಾಡಿ ಹೋಗಿಬಿಟ್ಟಿದ್ದಾರೆ ಇವತ್ತು. ಅದನ್ನು ಆದರೆ ಇಲ್ಲಿ ಬಂದಿದ್ದೇನು ಪ್ರಾಬ್ಲಮ್ಪ ಅಂತಂದ್ರೆ ಅದು ಕೇವಲ ಒಂದು ಕುಟುಂಬದ ಕೈಯಲ್ಲಿ ಉಳಿಯುವಂಥದ್ದು ಮಾಡಿದ್ದಾರೆ ಅನ್ನುವಂಥ ಒಂದು ಬಲವಾದ ಆರೋಪ ಇವತ್ತು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಅದು ನಿಜವಾಗಿಯೂ ಅವರು ಹೋರಾಟ ಮಾಡಿದ್ದು, ಬೆಳೆಸಿದ್ದು, ಅತ್ಯಂತ ಒಂದು ಎತ್ತರಕ್ಕೆ ನಿಲ್ಲಿಸಿದ್ದು ಕೇಳಿಯಲ್ಲ. ಇವತ್ತು ನಾವೆಲ್ಲರೂ ಅದ್ರ ಕಡೆ ನೋಡೋಂಗೆ ಮಾಡಿದ್ದು ಪ್ರಭಾಕರ್ ಕೋರೆಯವರು ನಾವು ಸೆಲ್ಯೂಟ್ ಹಾಕಲೇಬೇಕು. ಆದರೆ ಅವರ ಅಡಿಯಲ್ಲಿ ಎಷ್ಟು ಉಳಿಬೇಕು ಅನ್ನುವಂಥ ಒಂದು ಏನು ತತ್ವದಲ್ಲ, ಈ ತತ್ವ ನಾವು ವಿರೋಧಿಸ್ಬೇಕಾಗ್ತದೆ. ಇವತ್ತು ಅದು ನಿರ್ದೇಶಕರದ್ದು ಯಾಕೆ ವಿರೋಧ ಮಾಡಬಾರ್ದು? ಇದು ತಪ್ಪದಪ್ಪ ಇದು. ಇವತ್ತು ಮತ್ತೊಬ್ಬ ಯಾರೋ ಒಳ್ಳೆ ಕೆಲಸಗಾರ ಬರ್ಬೋದು ಅದರಲ್ಲೇ, ಮತ್ತು ಒಂದು ಮನೆ ಆಸ್ತಿಯಾಗಿ ಬೀಳಬಾರ್ದಲ್ರಿ ಅದು. ಮತ್ತು ಅಲ್ಲಿ ಅಕೌಂಟಬಿಲಿಟಿ ಎಲ್ಲಿ ಬರ್ತದೆ? ಅಲ್ಲೇ ಪಾರದರ್ಶಕತೆ ಎಲ್ಲಿ ಬರ್ತದೆ? ತಮಗೆ ಬೇಕಾದಂಗೆ ಎಲ್ಲ ವ್ಯವಹಾರಗಳು ಮಾಡುವಂಥ ಅಧಿಕಾರ ಅವ್ರಿಗಿರೋದ್ರಿಂದಾಗೆ ಸಹಜವಾಗಿ ಅಲ್ಲಿ ಭ್ರಷ್ಟಾಚಾರ ನಡೆದಿರೋ ಒಂದು ಗ್ಯಾರಂಟಿ ಏನದ. ಆದರೆ ಇಲ್ಲಿ ಒಂದೇನು, ತಮ್ಮ ಅಧಿಕಾರಕ್ಕೆ ಯಾರು ತೊಂದರೆ ಕೊಡೋದಿಲ್ಲ ಅವರೆಲ್ಲ ಅನುಕೂಲ ಮಾಡಿ ಕೊಡುವಂಥ ಒಂದು ವ್ಯವಸ್ಥೆ ಇದ್ದೇ ಇರ್ತದೆ. ಸಹಜ ಎಲ್ಲ ಕಡೆ ನಡೆಯುವಂಥದ್ದನ್ನು ಅವ್ರು ನಡೆಸಿದಾರೆ, ಇವತ್ತು ಬೆಳೆಸಿದಾರೆ, ಎಲ್ಲನೂ ಒಪ್ಪು ನಾವು ಮಾಡ್ತೀನಿ. ಆದರೆ ಇನ್ನೂ ಭಾಳ ಬೆಳಿಬೇಕಾಗಿರ್ತದೆ. ಯಾಕಂತಂದ್ರೆ ಅದು ಸೊಸೈಟಿ ಇರೋದ್ರಿಂದ ಮೇಲಾಗಿ ಇನ್ನೊಂದು ಮಂದಿ ಹೇಳಬೇಕಾಗಿದೆ,